ಹಲೋ ಶಾಂತಿ, ಹೋಗಿದ್ಯಾ? ಮಾಧವಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಸರ್, ನಾನು ಇನ್ನೂ ಹೋಗಿಲ್ಲ. ಇವಾಗ ಹೊರಡೋಣ ಅನ್ಕೊಂಡಿದ್ದೀನಿ. ಹಾ, ಆಡಿಟರ್ ಈಗಷ್ಟೇ ಫೋನ್ ಮಾಡಿದ್ರು. ಒಂದು 10-15 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ. ಆಡಿಟರ್ ಆಫೀಸ್ಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಹಾಗೆ ಸೀದಾ ನಿಮ್ಮ ಮನೆಗೆ ಬರ್ತೀನಿ ಸರ್. ಓಹ್, ಅರ್ಥ ಆಯ್ತು ಬಿಡು. ಪಕ್ಕದಲ್ಲಿ ಯಾರು ಇದ್ದಾರೆ ಅನ್ಸುತ್ತೆ. ಹಾ, ಅದಕ್ಕೆ ಸೂಕ್ಷ್ಮವಾಗಿ ಹೇಳ್ತಾ ಇದೆಯಾ? ಎಸ್ ಸರ್. ಪರವಾಗಿಲ್ಲ ಸರ್, ನೀವು ತುಂಬಾ ಬೇಗ ಅರ್ಥ ಮಾಡ್ಕೊಳ್ತೀರಾ. ಸರಿ ಬಿಡು, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಲ್ಲಮ್ಮ ಅಚ್ಚು, ಮತ್ತೆ ಒಬ್ಳೆ ಎಲ್ಲಿಗೂ ಹೊರಟಿದ್ಯಲ್ಲ? ಅದಕ್ಕೆ ಆಡಿಟರ್ ಆಫೀಸಿಗೆ ಹೋಗಿ ಬರ್ತೀನಿ. ಆಕ್ಚುಲಿ ಇದಕ್ಕೋಸ್ಕರನೇ ಸುಶಾಂತ್ ಅವ್ರನ್ನ ಬರಕ್ ಹೇಳಿದ್ದು. ಅವ್ರು ಬಂದಿದ್ರೆ ಅವ್ರ ಜೊತೆ ಆರಾಮಾಗಿ ಕಾರಲ್ಲೇ ಹೋಗ್ಬೋದಾಗಿತ್ತು. ಈಗ ನೋಡಿ, ಆಟೋನೋ ಕ್ಯಾಬೋ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಮ್ಮ, ನಾನ್ ಬೇಕಾದ್ರೆ ನಿನ್ ಜೊತೆ ಬರ್ಲಾ? ಬೇಡ ಅದ್ಗೆ. ಇಷ್ಟು ದಿನ ಅಣ್ಣ ನಾನ್ ಬರ್ತೀನಿ ಅಂತ ಹೇಳ್ತಿದ್ರು. ಈಗ ಎಲ್ಲ ಕಡೆ ನೀವ್ ಬರ್ತೀನಿ ಅಂತ ಶುರು ಮಾಡ್ಕೊಂಡ್ರಿ. ಅಲ್ಲ, ನಾನೇನ್ ಚಿಕ್ಕ ಮಗುನ ಅದ್ಗೆ ನಿಮ್ ಬೆರಳಿಟ್ಕೊಂಡು ಓಡಾಡಕ್ಕೆ? ಹೋಗಿ ಅದ್ಗೆ. ಹಾ ಸರಿ, ನೀವೇನು ಯೋಚನೆ ಮಾಡ್ಬೇಡಿ. ಅಟ್ಲೀಸ್ಟ್ ನಾನು ಒಬ್ಳಾದ್ರೂ ಹೋಗಿ ಬರ್ತೀನಿ. ಆಯ್ತು ಅಚ್ಚು, ಆದ್ರೆ ಹುಷಾರು. ನಾನೇನಾದ್ರೂ ನಿನ್ ಜೊತೆ ಬರ್ಲಾ? ಏನು ಬೇಡ, ನಾನು ಆರಾಮಾಗಿ ಹೋಗಿ ಬರ್ತೀನಿ. ಸರಿ, ಓಕೆ. ಸತ್ಯ ಹೇಳುವಾಗ ಸತ್ಯ ಹೇಳಿದ್ರು ತಪ್ಪು ತಿಳ್ಕೊತಾಳೆ, ಸತ್ಯ ಹೇಳ್ದಿದ್ರು ತಪ್ಪು ತಿಳ್ಕೊತಾಳೆ. ಈ ಪರಿಸ್ಥಿತಿಲಿ ಹ್ಯಾಕ್ ಹೊರಗಡೆ ತರದಿ ಇವಳನ್ನ? ಯಾವತ್ತೂ ನೀವು ಅವ್ರಿಗೆ ತೊಂದರೆ ಮಾಡ್ದವ್ರಲ್ಲ, ಆದ್ರೆ ಪರಿಸ್ಥಿತಿ ಆ ತರ ಮಾಡ್ತಿದೆ. ಏನು ಮಾಡಕ್ಕಾಗ್ತಿಲ್ಲ. ಹೆಣ್ಮಕ್ಳನ್ನ ಸಾಕಿ ಒಬ್ರ ಮನೆ ಕಳಿಸಿ ಅವ್ರ ಬದುಕು ಬಂಗಾರ ಆಗೋ ತನಕ ನಾವು ಪಡೋ ಕಷ್ಟ ಇದೆಯಲ್ಲ ಭಗವಂತ. ಅಂತದೇನಮ್ಮ? ಅದೇನೋ ಜ್ಯೋತಿಷಿ, ಜಾತಕ, ದೋಷ ಅಂತೆಲ್ಲ ಹೇಳ್ತಿದ್ದಾರೆ. ಸುಶಾಂತ, ಬೇಜಾರ್ ಮಾಡ್ಕೋಬೇಡಪ್ಪ. ಅಲ್ಲ ಕಣೋ, ಅವ್ರೇನೋ ಜ್ಯೋತಿಷಿ ಅಂದ್ರು ಕಣೋ. ಅವ್ರ ಮನ್ಸಲ್ಲಿ ಹಾಗಿದ್ದಿದ್ರೆ ಅವ್ರು ಯಾಕಪ್ಪ ಅಷ್ಟೊಂದು ಇಷ್ಟಪಟ್ಟು ಮದ್ವೆ ಮಾಡ್ಕೋತಾ ಇದ್ರು? ಅವರೇ ತಾನೇ ಮುಂದೆ ನಿಂತು ಮದ್ವೆ ಮಾಡ್ಕೊಂಡಿದ್ದು. ನೀನ್ ನೋಡ್ದೇ ಇರೋ ಜಾತಕನ, ನೀನ್ ಭೇಟಿ ಮಾಡದೇ ಇರೋ ಜ್ಯೋತಿಷಿಗಳ ನಿನ್ನ ಹತ್ರ ಇದೆಲ್ಲ ಹೇಳಿದ್ರ ಅವರು? ಇಲ್ಲ ಕೇಳಿದ್ರಾ? ಸುಶಾಂತ್ ಪ್ಲೀಸ್ ಸುಮ್ನಿರಮ್ಮ ನೀನು. ಹಾಗಲ್ಲ ಕಣಪ್ಪ. ಹಲೋ ಸುಶಾಂತ್, ಯಾಕೆ ಈ ತರ ಮಾಡ್ತಿದ್ದೀರಾ? ನಾನು ಏನ್ ಮಾಡ್ದೆ ಅರ್ಚನಾ? ನೀವ್ ಯಾಕೆ ಈಗ ಅತ್ತೆಗೆ ಫೋನ್ ಮಾಡಿ ಈ ವಿಷಯ ಹೇಳ್ತಿದ್ದೀರಾ? ಈ ಸಣ್ಣ ವಿಚಾರನ ಯಾಕಿಷ್ಟು ದೊಡ್ಡದ್ ಮಾಡ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲಪ್ಪ. ಏನೋ. ಹೌದು ಅರ್ಚನಾ, ನಿಮ್ಮ ಅತ್ತಿಗೆ ಆತರ ಮಾತಾಡಿದಾಗ ನನಗೂ ಅರ್ಥ ಆಗ್ಲಿಲ್ಲ. ಯೋಚನೆ ಮಾಡ್ತಾ ಮಾಡ್ತಾ ಫ್ರಸ್ಟ್ರೇಷನ್ ಜಾಸ್ತಿ ಆಗೋಯ್ತು. ನನ್ ಜೊತೆ ನೀನ್ ಯಾಕೆ ಕಳ್ಸ್ಕೊಡ್ಲಿಲ್ಲ ಅಂತ ಎಷ್ಟು ಯೋಚನೆ ಮಾಡ್ದೆ ಗೊತ್ತಾ? ಅದಕ್ಕೆ ಅಮ್ಮನ ಹತ್ರ ಫೋನ್ ಮಾಡಿ ಹೇಳ್ಕೊಂಡೆ. ತಪ್ಪ ಅದು? ತಪ್ಪು ಒಪ್ಪು ಎಲ್ಲ ನೋಡ್ಕೊಂಡು ಕೆಲಸ ಮಾಡೋದಿಕ್ಕಾಗತ್ತಾ? ಮಾತಾಡ್ಬೇಕಾದ್ರೆ ಒಂದ್ಸಲ ಸರಿ ಆಗುತ್ತೆ, ತಪ್ಪಾಗುತ್ತೆ. ಅದನ್ನ ಹಾಗೆ ನೋಡ್ಕೊಂಡು ಹೋಗ್ಬಿಡ್ಬೇಕಪ್ಪ. ಇಲ್ಲಿದಲ್ಲಿ ಅಲ್ಲಿದಿಲ್ಲಿ ಅಂತ ಹೇಳಿದ್ರೆ ಪರಿಣಾಮ ಏನಾಗುತ್ತೆ ಗೊತ್ತಾ? ಏನ್ ಸುಶಾಂತ್? ಸರಿ, ಇವಾಗ ನನಗೊಂದು ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋಣ. ಸರಿ, ಈಗ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳು. ಏನ್ ಸಮಸ್ಯೆ ಅಂತನಾದ್ರೂ ಹೇಳು. ಚಿನ್ನು ಅತ್ತೆ ಮಗಳು ಮಾಧವಿ ಇದ್ದಾಳಲ್ಲ, ಅವಳಿಗೆ ಯಾರೋ ಶಾಪಿಂಗ್ ಮಾಲ್ ಇಂದ ಫೋನ್ ಮಾಡಿದ್ದಾರೆ. ನಿಮ್ಗೆ ಲಕ್ಕಿ ಡಿಪ್ ಅಲ್ಲಿ ಒಂದು ದೊಡ್ಡ ಟಿವಿ ಬಂದಿದೆ, ಫ್ರಿಡ್ಜ್ ಬಂದಿದೆ ಅಂತ. 2,000 ರೂಪಾಯಿ ಕಟ್ಟಿ ಅಂತ ಹೇಳಿದ್ದಾರೆ. ಇವಳು ಆಸೆಗೆ ಅದನ್ನ ನಂಬಿ ಹೊರಟ್ಬಿಟ್ಟಿದ್ದಾಳೆ. ಅಯ್ಯೋ, ಆಮೇಲೆ ಮಾಧವಿನ ಒಬ್ಬಳನ್ನೇ ಯಾವ್ದೋ ಗೋಡನ್ ಹತ್ರ ಬರಕ್ ಹೇಳಿದ್ರಂತೆ. ಇವಳು ಅಲ್ಲಿಗೆ ಹೋಗಿದ್ದಾಳೆ. ಅದಾದ್ಮೇಲೆ ಇಷ್ಟೊತ್ತಾದ್ರೂ ಬಂದಿಲ್ವಂತೆ. ಫೋನ್ ಟ್ರೈ ಮಾಡಿದ್ರೆ ಅವಳ ಫೋನು ಸ್ವಿಚ್ ಆಫ್ ಅಂತ ಬರ್ತಿದೆ. ಹೌದಾ? ಅಲ್ಲ, ಈ ವಿಷಯ ಮತ್ತೆ ಅವ್ರಿಗೆ ಗೊತ್ತಾಯ್ತು? ಅದೇ ನಾನ್ ಹೇಳಿದ್ನಲ್ಲ, ಆ ಹುಡುಗಿ ಚಿನ್ನಕ್ ಫೋನ್ ಮಾಡಿ ನಮ್ಮಮ್ಮಂಗ್ ಮೈ ಹುಷಾರಿಲ್ಲ, ಬೇಗ ಬಾ ಅಂತ ಹೇಳಿದಾಳೆ. ಅವನ್ಗಲ್ಲೇನೋ ಡೌಟ್ ಬಂದಿದೆ. ಫೋನ್ ಕಟ್ ಮಾಡಿ ಅವನು ಅವ್ರ ಅತ್ತೆಗ್ ಫೋನ್ ಮಾಡಿದಾನೆ. ಅವರು ಇರೋ ವಿಷಯನ ಹೇಳಿದಾರೆ. ಚಿನ್ನುಗೆ ಏನೋ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಿ ನನ್ನನ್ ಹೆಲ್ಪ್ ಕೇಳ್ದ ಅವನು. ಅಲ್ಲ, ಆ ಏರಿಯಾ ಯಾವ್ದು ಅಂತ ಹೇಳಿದೆ? ಓ, ಅದಾ ಇಂಡಸ್ಟ್ರಿಯಲ್ ಏರಿಯಾ ಅಂತೆ. ಸ್ವಲ್ಪ ಕರ್ಕೊಂಡು ಹೋಗ್ತೀರಾ? ಆ ಏರಿಯಾನಾ? ಅದ್ ನನಗೆ ಚೆನ್ನಾಗಿ ಗೊತ್ತು. ಇಂಡಸ್ಟ್ರಿ ಗೋಡೌನ್ ಇರೋ ಜಾಗ. ಹಾ ಸರಿ, ಹೋಗೋಣ. ಏನಾಯ್ತು? ಯಾಕೆ ಒಬ್ಬೊಬ್ರೆ ನಗ್ತಿದ್ದೀರಾ? ನಂಗೂ ಹೇಳಿ, ನಾನು ನಗ್ತೀನಿ.
ನನ್ನ ಹಣೆ ಬರ ನೆನ್ಸ್ಕೊಂಡ್ರೆ ನನಗೆ ನಗು ಬರುತ್ತೆ. ಅಂಥದ್ದೇನಪ್ಪ ಆಯ್ತು ನಿಮ್ ಹಣೆ ಬರ? ನನ್ನ ಹೆಂಡತಿನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಕದ್ದು ಮುಚ್ಚಿ ಕರ್ಕೊಂಡು ಹೋಗ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಈ ಲವ್ ಮಾಡ್ತಾರಲ್ಲ ಲವರ್ಸ್ಗಳು, ಯಾರ್ ಕಣ್ಗಾದ್ರೂ ಸಿಕ್ಬಿಡ್ತೀವಿ ಅಂತ ಕದ್ದು ಮುಚ್ಚಿ ಹೋಗ್ತಾರಲ್ಲ, ಆ ತರ ಆಗೋಯ್ತು ನನ್ನ ಪರಿಸ್ಥಿತಿ. ಇದೊಂಥರ ಒಳ್ಳೆ ಕಾಮಿಕ್ ಆಗಿದೆ ಅಲ್ಲ? ಕಾಮಿಕ್ ಆಗೇ ಇದೆ, ಆದ್ರೆ ಚುಚ್ಚಿ ಚುಚ್ಚಿ ತೋರಿಸ್ತಿದ್ದೀರಲ್ವಾ? ನಮ್ಮ ಅಣ್ಣ ಬಂದ್ಮೇಲೆ ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳಿದೀನಿ ತಾನೆ. ವಿಷಯನ ತುಂಬಾ ಕೆಣಕ್ತೀರಪ್ಪ ನೀವು. ಸಾರಿ, ಹೋಗೋಣ. ನಡೀರಿ. ಓಯ್, ಏನು? ಊಟ ತಗೊಂಡು ಬಂದಿದ್ದೀನಿ. ಹೌದಾ? ಹೇಗ್ ತಿನ್ನೋದು? ನನ್ನನ್ನು ಕಟ್ಟಾಕ್ಬಿಟ್ಟಿದ್ದೀರಲ್ಲ. ಹಾ, ಬೆಚ್ತೀನಿ. ತಿಂದ ಮೇಲೆ ಇಲ್ಲೇ ಕೂತಿದ್ರೆ ಸರಿ, ಇಲ್ಲ ಅಂದ್ರೆ ಮತ್ತೆ ಕಟ್ಟಾಕ್ತೀನಿ. ನಾನ್ ಹೇಳಿದ್ ನಿಮ್ಮಿಬ್ರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತಕ್ಕ. ಅರ್ಥ ಆಯ್ತು ಮಂತ್ರ. ಇವಳೇನೋ ಎಳ್ಕೊ ಬಂದಾಯ್ತು. ಇವಳನ್ನ ಇಟ್ಕೊಂಡು ಚಿನ್ನುನ ಹೇಗ್ ಕರ್ಸೋದು ಅಂತನಾ? ಹ್ಞೂ ಅಕ್ಕ, ಆ ಚಿಂತೆ ಬಿಡಿ. ಆ ಹುಡ್ಗಿನ ಎತ್ತಕೊಂಬಂದವ್ರಿಗೆ ಆ ನನ್ನ ಮಗನ ಎತ್ತಕೊಂಬರಕ್ಕಾಗಲ್ವಾ? ಆ ನನ್ನ ಮಗನ ಎಲ್ಲಿದ್ರು ಎತ್ತಕೊಂಬರ್ತಿ ಬಿಡಕ್ಕ. ಉತ್ರನ್ ಪೌರುಷ ಒಲೆ ಮುಂದೆ ಅಂದಂಗಾಯ್ತು ನಿನ್ ಕಥೆ. ಚಿನ್ನುನೇ ನನ್ ಮಗ ಅಂತ ಹೇಳ್ತೀಯಲ್ಲ, ಹೋಗ ಅವ್ನ್ ಮುಂದೆ ನಿಂತ್ಕೋ, ಆಗ ಗೊತ್ತಾಗತ್ತೆ. ಏನ್ ಮಂತ್ರ ನೀನು? ನಮ್ ಶತ್ರುನ ಅವನ್ ಮುಂದೆ ಬೈಯೋದ್ ಬಿಟ್ಟು ಹೊಗಳ್ತಿದ್ಯಲ್ಲೇ. ಇದಕ್ಕೆಲ್ಲ ನೀನೇ ಕಾರಣ ಕಣೆ. ತಿಂದು ತಿಂದು ಹಂದಿ ತರ ಆಗಿದಾನೆ. ಇಂಥವ್ರನ್ನ 10 ಜನರನ್ನ ಸಾಕೋ ಬದಲು ಚಿನ್ನು ತರದವನ್ ಒಬ್ಬನ್ನ ಸಾಕಿದರೆ ಆಗ್ತಿತ್ತು.